ವಿದ್ಯಾರ್ಥಿಗಳೇ, ಪ್ರಶ್ನೆ ನಂಬರ್ 62. ಕೆಳಗಿನ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? 1, 2, 3, 4 ಕೊಟ್ಟಾನ. ಇದರಾಗ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ನೀವು ತಿಳ್ಕೊಬೇಕಂದ್ರೆ ಮೊದಲ ಒಂದು ಈಸಿ ಟ್ರಿಕ್ಸ್ ಕೊಡ್ತಾನ. ಮೊದಲ ಅದನ್ನು ಬರ್ಕೊಂಡು ಸ್ಥಾನ ಬೆಲೆ ಈಕ್ವಲ್ ಮಾಡಿಕೊಡ್ರಿ. ಅಲ್ಲಿ ಮತ್ತೆ ದಶಮಾಂಶ ತೆಗೆದ್ಬಿಡ್ರಿ. ಒಂದು ರೀತಿ ಗುರುತಿರ್ಬೇಕು ಗಣಿತಕ್ಕೆ. ಅದನ್ನ ಹೆಂಗೆ ತಿಳಿಸ್ತಾರೆ ಸರು ಅದನ್ನು ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಯಾವುದದ ಇದ್ರಾಗ ಇದನ್ನು ಹೆಂಗೆ ತಿಳ್ಕೋಬೇಕು, ಇದನ್ನು ಹೆಂಗೆ ಹಚ್ಕೋಬೇಕು ನೀವು ಅದನ್ನು ನೀವು ನೋಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಏನಾಗ್ಬಿಡ್ತದೆ, ಉತ್ತರ ಬಂದ್ಬಿಡ್ತದೆ. ಈಗ ನಾವು ಹೆಂಗೆ ಹಚ್ಕೋಬೇಕು, ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ರೀತಿ ಪ್ರಕಾರ ತಿಳಿಸ್ತಾನ ನೋಡ್ರಿ. ಮೊದ್ಲಿಂದ ಹಚ್ಕೋರಿ. 15.7 ಮೊದಲು ಹಿಂಗೆ ಹಚ್ಕೋಬೇಕು ನೀವು. ಆಮೇಲೆ 51.7 ಹಿಂಗೆ ಹಚ್ಕೋಬೇಕು. ಆಮೇಲೆ 15.7 ನೋಡ್ರಿ ಹಿಂಗೆ ಹಚ್ಕೋಬೇಕು. ನೋಡ್ರಿ ಮೊದಲು ಹಚ್ಕೊಳ್ಳೋ ಮುಂದೆ. ಆಮೇಲೆ 51.07 ಹೌದಲ್ಲ. ಈಗ ನೀವು ಏನು ಮಾಡಬೇಕು, ಸ್ಥಾನ ಬೆಲೆ ಈಕ್ವಲ್ ಮಾಡ್ಕೊಂಡು ಬಿಡಬೇಕು. ಸ್ಥಾನ ಬೆಲೆ ಏನು ಮಾಡಬೇಕು, ಈಕ್ವಲ್ ಮಾಡ್ಕೋಬೇಕು. ಅರ್ಥ ಮಾಡ್ಕೊರಿ, ಸ್ಥಾನ ಬೆಲೆ ಈಕ್ವಲ್ ಮಾಡ್ಕೋಬೇಕು ಅಂದರೆ ಹೆಂಗೆ ಮಾಡಬೇಕು ನೋಡ್ರಿ. 15.07 ನೋಡಿ. 51.70 51.70 ಆಮೇಲೆ 15.70 15.70 51.07 ಈಗೆಲ್ಲ ಸ್ಥಾನ ಬೆಲೆಗಳನ್ನ ತೆಗೆದು ಅಂಕಿ ಬರ್ಕೊಂಡು ಬಿಡ್ರಿ ಮುಂದಿನ. ಅಂದ್ರೆ ಈಗ ಎಕ್ದಮ್ ಸರಳ ಇದು. ಈ ಸ್ಥಾನ ಬೆಲೆಗಳನ್ನ ತೆಗೆದು ಮುಂದೆ ಅಂಕಿ ಬರ್ಕೊಂಡು ಬಿಡ್ರಿ. 15.07 ನೋಡಿ. ಇದು 51.70 15.70 51.70 51.07 51.07 ಏನ್ ಕೇಳ್ಯಾನ ಪ್ರಶ್ನೆ ಹೋದ್ರಿ. ಕೆಳಗಿನ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಸಂಖ್ಯೆ, ಇದ್ರಾಗ ಅತಿ ಚಿಕ್ಕ ಸಂಖ್ಯೆ ಯಾವುದು? 15.7. ಇದರ ಮೂಲ 15.07 ಎಲ್ಲಿ ಅದ ನೋಡ್ರಿ. 15.07 ಉತ್ತರ ಆಗ್ತದೆ. ಅದು ಎಲ್ಲದ ಆ ಗುಂಪಕ್ಕೆ ನೀವು ಉತ್ತರ 15.07 ಎಲ್ಲದ 15.07 ಬರೋಬ್ಬರಿ ಉತ್ತರ ಸಂಖ್ಯೆ ಯಾವುದು? ಎ ಅಂತ ಹಾಕಿಬಿಡ್ರಿ. ನೋಡಿ ಎಷ್ಟು ಸರಳದ ನೋಡ್ರಿ ಇದು ಉತ್ತರ. ಹಿಂಗೆ ನೀವು ಮಾಡ್ಕೊಂಡ್ಬಿಟ್ರೆ ಮುಂದೆ ಬರ್ತಾ ನಿಮ್ಮ ರೀತಿ ಗುರ್ತಾತಂದ್ರೆ ನೀವು ಏನು ಮಾಡಿಬಿಡ್ತೀರಿ, ಬಾಯ್ದಿಂದ ಉತ್ತರ ಇಡ್ಲಿಕ್ಕೆ ಚಾಲು ಮಾಡ್ತೀರಿ. ನಿಮಗೆ ನಾ ತಿಳಿಸೇನು. ಮೊದಲ ಪ್ರಶ್ನೆಯನ್ನು ಇವಾಗ 4 ಅಂಕೆಗಳನ್ನು ಬರ್ಕೊಂಡು ಬಿಟ್ರಿ ಮೊದಲ. ಆಮೇಲೆ ಸ್ಥಾನ ಬೆಲೆ ಈಕ್ವಲ್ ಮಾಡ್ಕೊರಿ. 2 ಸ್ಥಾನದ ಅಂದ್ರೆ 15.07 51.70 ಸ್ಥಾನ ಬೆಲೆ ಈಕ್ವಲ್ ಮಾಡ್ಕೋಬೇಕು. ಇಲ್ಲಿ ಬಿಂದೋದ ಮುಂದೆ 2 ಸ್ಥಾನ ಅಂದ್ರೆ 2 ಸ್ಥಾನ ಮಾಡ್ಕೋಬೇಕು. 3 ಇದ್ರೆ 3 ಸ್ಥಾನ ಮಾಡ್ಕೋಬೇಕು. 2 ಸ್ಥಾನವ ಅಂದ್ರೆ 2 ಸ್ಥಾನ ಮಾಡ್ಕೊಂಡು ಬಿಡ್ಬೇಕು. ಆಮೇಲೆ 15.70 51.07 ದಶಮಾಂಶ ತೆಗೆದು ಬಿಟ್ರೆ ಏನಾಗ್ತದೆ? 15.7 ಆಯ್ತು. 51.70 15.70 51.7 ಆಯ್ತು. ಏನೇ ಪ್ರಶ್ನೆ ಹೋದ್ರೆ ಕೆಳಗಿನ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಸಂಖ್ಯೆ, ಇದರಾಗ ಅತಿ ಚಿಕ್ಕ ಸಂಖ್ಯೆ ಯಾವುದು? 15.7 ಆಗ್ತದ. ಅದರ ಮೂಲ ಭಿನ್ನ ರಾಶಿನೇ ನೀವು ಕಂಡುಹಿಡಿಬೇಕು. ಇದನ್ನಲ್ಲ, ಇದರ ಉತ್ತರ ಎಲ್ಲದ ಹುಡುಕ್ಯಾಡ್ರಿ. 15.07 ಉತ್ತರ ಸಂಖ್ಯೆ ಎ. ನಿಮಗೆ ತಿಳಿದಲ್ಲ. ಹಿಂಗೆ ಗಣಿತಗಳನ್ನು ನೀವು ಲಕ್ಷ್ಯ ಕೊಟ್ಟು ನೋಡಿದಿರಿ ಅಂತಂದ್ರೆ ಮುಂದೆ ಬೇಕಾದಷ್ಟು ಕ್ವಶನ್ ಪೇಪರ್ ಯೂಜನ್ ಹೊಡೀರಿ. ನೀವು ಭಾರಿ ಫಾಸ್ಟ್ ನವೋದಯ ಗಣಿತಗಳನ್ನು ಬಿಡಿಸ್ಲಿಕ್ಕತ್ತನ್ನ ಎಲ್ಲ ಗಣಿತಗಳನ್ನು ನೋಡ್ಬೇಕು. 1-2 ದಿವಸ ಲೇಟ್ ಆದರೂ ಸುದಕ್ಕೆ ಹಿಂದಿನ ಗಣಿತಗಳನ್ನು ನೋಡ್ಕೋಬೇಕು. ಯಾಕಂದ್ರೆ ನಾ ಮಾಡಿ ಅಪ್ಲೋಡ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಈಗ ಹೊಸ ಮಾಡಿದ ನಾ ಗಣಿತಗಳು. ಯಾಕಂದ್ರೆ ಹಳಿ ಗಣಿತಗಳು ಏನಾಗ್ಯಾವ, ಡಿಸ್ಟರ್ಬ್ ಆಗ್ಯಾವ. ಮುಂದೆ ಮೇಲೆ ಕಟ್ಟಡ ಆವಾಜ್ ಆಗ್ಯಾವ. ಆನ್ಲೈನ್ ಗಣಿತಗಳು ಎಲ್ಲ ಒಂದು ನನ್ನ ಕಡೆ ಅವು ಡಿಸ್ಟರ್ಬ್ ಬರ್ತಾವ, ಕಿವಿಗೆ ತ್ರಾಸ ಆಗ್ತದ. ಸೈಲೆಂಟಾಗಿ ರಾತ್ರಿ ಕುತ್ಕೊಂಡು ಮಾಡಿರ್ತಾನು. ಒಂದು ಸ್ವಲ್ಪ ಒಂದಿಷ್ಟು ನಾವು ಮತ್ತೆ ಅಪ್ಲೋಡ್ ಮಾಡ್ತೀವಿ. ಇವು ಗಣಿತ ಎಲ್ಲ ತಯಾರಾಗಿ ಆದಿಂದ ನಿಮಗೆಲ್ಲ ಗಣಿತಗಳನ್ನ ಹಾಕ್ತಂದ್ರೆ ರೀತಿ ಹೆಂಗೆ ತಿಳಿಸ್ತಾರೋ ಅನ್ನೋದು ನೋಡ್ಬೇಕು. ನೀವು ಏನಾದರೂ ನನ್ನ ನಂಬರ್ ಸೇವ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿಬಿಟ್ರೆ ನಾ ಹಾಕಿದ ಗಣಿತ ವಿಡಿಯೋ ಹಾಕಿದ ಪಟ್ನ ನಿಮಗೆ ಇಂಟಿಮೇಷನ್ ಬಂದ್ಬಿಡ್ತಾವೆ. ಸಬ್ಸ್ಕ್ರೈಬ್ ಆಗ್ರಿ. ಮನೆ ಒಳಗೆ ಹೆಚ್ಚು ಅಭ್ಯಾಸ ಮಾಡಿರಿ ವಿದ್ಯಾರ್ಥಿಗಳು. ಈಗ ನೀವು ಮನೆ ಒಳಗೆ ಹೆಚ್ಚು ಪ್ರಯತ್ನ ಮಾಡೋದ್ರಿಂದ ಫಲಿತಾಂಶ ಸಿಗ್ತದೆ. ಮುಂದಿನ ನಾ ಹೇಳೋದಿಲ್ಲ.
ಮನೆಯೊಳಗೆ ನಮ್ಮ ಮಕ್ಕಳಿಗೆ ನಾವು ಕಲಿಸಿ ತಯಾರು ಮಾಡ್ಕೊಳ್ಳೋ ಕಾಲಿದು. ನಾ ಬೆಂಗಳೂರಾಗ ನೋಡ್ತಿರ್ತಾನೆ. ಯಾಕಂದ್ರೆ ಅವು ಸ್ಕೂಲ್ಗೆ ಹೋಗಿ ಬರ್ತಾವ ಹುಡುಗರು, ಏನು ಇಷ್ಟು ಅಭ್ಯಾಸ ಕೊಟ್ಟಿರ್ತಾರೆ, ಮನೆಯಾಗ ಪೇರೆಂಟ್ಸ್ ಕೂತು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾರೆ. ಅದು ನಮ್ಮ ಕರ್ತವ್ಯ. ಎಲ್ಲ ಶಿಕ್ಷಕರೇ ಮಾಡಬೇಕು, ಎಲ್ಲ ಸರ್ಕಾರೇ ಮಾಡಬೇಕು ಅನ್ನೋದಕ್ಕಿಂತಲೂ ಮೊದಲು ನಮ್ಮ ಮಕ್ಕಳಿಗೆ ಇಲ್ಲಿ ಪ್ರೈವೇಟ್ ಶಾಲೆಗಳು ಇಷ್ಟು ಸ್ಟ್ಯಾಂಡರ್ಡ್ ಹೆಂಗವ ಅಂದ್ರೆ ಪೇರೆಂಟ್ಸ್ ಕಡೆಯಿಂದ ವರ್ಕ್ ತಗೋತಾರ, ಅವರು ಹಂಗೆ ದುಡಿತಾರೆ. ಇಲ್ಲಿ ಪ್ರೈವೇಟ್ ಶಾಲೆ ನವೋದಯ ಸೈನಿಕ್ ಸ್ಕೂಲ್ಗಿಂತಲೂ ಫೀ ಜಾಸ್ತಿ, ಸ್ಟ್ಯಾಂಡರ್ಡ್ ಎಜುಕೇಷನ್ನು ಸ್ಟ್ಯಾಂಡರ್ಡ್, ಟೀಚರ್ನು ವೆಲ್ ಕ್ವಾಲಿಫೈಡ್. ನಾನು ಎಲ್ಲ ಸ್ಕೂಲ್ಗಳು ವಿಸಿಟ್ ಮಾಡೀನಿ. ಎಲ್ಲ ಗೋಲ್ಡ್ ಮೆಡಲಿಸ್ಟ್, ಎಲ್ಲ 85, 87 ಆದವರು ಜನರಲ್ ಮೆರಿಟ್ ಅದು ಮಂದಿನ ಏನು ಮಾಡ್ತಾರೆ, ಫುಲ್ ಪ್ರಿಪೇರ್ ಮಾಡಿ ಕಿಸಿಂದು ತೊಗೊಂಡ್ಬಿಟ್ಟಾರ. ಆ ಹುಡುಗರನ್ನ ರಿಸಲ್ಟ್ ಮಾಡ್ಕೊಳಿಕತ್ತಾರ. ನೋಡಿದ ಎಲ್ಲರೂ. ಎಷ್ಟಾಗ್ಯದ್ರಿ ನಿಮ್ಮದು ಡಿಗ್ರಿ? ನಂದು ಸೈನ್ಸ್ ರೀ ಸರ್ ಅಂತ. ಎಷ್ಟು? 87 ಹತ್ತಿರ ಒಂದು 2 ಪಾಯಿಂಟ್ದಾಗ ನಂದು ಹೋಯ್ತು. ಅವರೆಲ್ಲ 60, 70, 80 ಸಾವಿರ ರೂಪಾಯಿ ಪಗಾರ ತೊಗೊಂಡು ಶಿಕ್ಷಕರಾಗ್ಯಾರ. ಅಂಥ ಟೀಚರ್ಗಳನ್ನು ಆಯ್ಕೆ ಮಾಡ್ಕೊಂಡು ಬಿಟ್ಟಿರ್ತಾರೆ. ಗೌರ್ಮೆಂಟ್ದಲ್ಲಿ ಸೆಲೆಕ್ಟ್ ಆಗಲಾರ್ದು ಜನರಲ್ ಮೆರಿಟ್ ಟೀಚರ್ಗಳಿಗೆ ಒಂದು ಸಂಘ ಮಾಡಿಕೊಂಡು ಟೀಚರ್ಗಳನ್ನು ತುಂಬಿಕೊಂಡು ಇಷ್ಟು ವೆಲ್ ಪ್ರಿಪೇರ್ ಮಾಡ್ತಾರೆ ಹುಡುಗರನ್ನ. ಹೋಮ್ವರ್ಕನ್ನು ಹಂಗೆ ಕೊಡ್ತಾರೆ. ನೀವು ಮಸ್ಟ್ ಆ್ಯಂಡ್ ಶುಡ್ ಪೇರೆಂಟ್ಸ್ ವರ್ಕ್ ಮಾಡಿಸ್ಲೇಬೇಕು. ಅದೇ ನಮಗೆ ಕೆಲಸ ತಗೋತಾರೆ. ಫೀನು ಹಾಗೆ ಅದ, ವರ್ಕನ್ನು ಹಾಗೆ ಅದ, ಹೋಮ್ವರ್ಕನ್ನು ಹಾಗೆ ಅದ. ಆದ್ರೆ ಒಂದು ಸ್ವಲ್ಪ ಗಣಿತಕ್ಕೆ ಹೆಚ್ಚು ಒತ್ತುಗಳು ಬರೋದಿಲ್ಲ ಇಲ್ಲಿ. ಅದನ್ನು ನೋಡಿ ಅದು ಒಂದೇ. ಇಂಗ್ಲೀಷ್ ಟಾಪ್, ಎಲ್ಲ ವಿಷಯದ ಟಾಪ್. ಗಣಿತ ಒಂದು ಸ್ವಲ್ಪ ವೀಕ್ ತೋರಿಸ್ತದೆ. ಅದು ಸುಧಾರಣೆ ಆಗ್ಲಿಕ್ಕೆ ಹೇಳಿ ನಾನು ಶಾಲೆಗೆ ಭೇಟಿ ಕೊಟ್ಟನ್ನ ನೋಡಿ, ಭಾಳ ಚಲೋ. ಈಗ ನಾ ತಿಳಿಸಿದಂಥ ರೀತಿ ಗಣಿತಗಳನ್ನು ನೀವು ನೋಡಿಬಿಟ್ರಿ ಅಂತಂದ್ರೆ ನಿಮ್ಮ ಗಣಿತಗಳು ಮುಂದಿನ ಮಾದರಿಗಳು ಬರ್ತವೆ. ಇಲ್ಲಿ ಮಾದರಿ ಹಾಕ್ಲಿಕ್ಕೆ ಬರುವುದಿಲ್ಲ, ಯಾಕಂದ್ರೆ ಇದು ಒರಿಜಿನಲ್ ಕ್ವಶನ್ ಪೇಪರ್. ನೀವು NCB 01 ನೀವು ದಶಮಾಂಶ ಆ ಲೆಕ್ಕ ನೀವು ಚಾಪ್ಟರ್ ತರ 50-60 ವಿಡಿಯೋ ಇರ್ತಾವ. ಅದ್ರಾಗ 2-3 ಗಣಿತ ಇರ್ತಾವ. ಎಷ್ಟು ಶಾಣ್ಯರಾಗ್ತಾರೆ ನೀವು ಆ ವಿಡಿಯೋಗಳನ್ನು ನೋಡ್ರಿ. ಚೆನ್ನಾಗಿ ಫೇರ್ದ ಬರ್ಕೋರಿ. ಇನ್ನು ಮುಂದಿನ ಗಣಿತ ಹಾಕ್ತಾನು. ಈಗ ನಿಮಗೆ ತಿಳಿದದಲ್ಲ, ಇದು ಸ್ಥಾನ ಮೇಲೆ ಈಕ್ವಲ್ ಮಾಡ್ಕೊಳ್ಳೋದೆಲ್ಲ ತಿಳಿಸಿದ. ಇದ್ರ ದೊಡ್ಡ ಅಂಕಿ ಯಾವ್ದು ಅಂತ ಕೇಳಿದ್ರೆ ಅತಿ ದೊಡ್ಡ ಅಂಕಿ ಯಾವ್ದು ಇದ್ರಾಗ 51, 70. ಆ ದೊಡ್ಡ ಅಂಕಿ ಯಾವ್ದಾರ 51.7 ಹಾಕ್ರಿ. ಚಿಕ್ಕ ಸಂಖ್ಯೆ ಯಾವ್ದಾರ ಇದ್ರಾಗ ಅತಿ ಚಿಕ್ಕ ಸಂಖ್ಯೆ ಅದು 15. ಅದ್ರದ್ದು ಮೂಲ ಅಂಕಿ ಯಾವುದು 15.7. ಚಿಕ್ಕ ಸಂಖ್ಯೆ ಕೇಳೋಣ 15.07 ಹಾಕ್ರಿ. ಇದೇ ಗಣಿತಗಳು. ಒಂದ್ಸಲ ನಾನು ಹೇಳುವಾಗ ಲಕ್ಷ್ಯ ಕೊಟ್ಟು ಯಾರು ನೋಡ್ತಾರ ಅವ್ರೆಲ್ಲರೂ ಮನೆ ತುಂಬ ಕೋಚಿಂಗ್ ಕ್ಲಾಸ್ಗಳು ಚಾಲು ಆಗಿಬಿಡ್ತಾವೆ. ಮನೆ ಒಳಗೆ ನೀವು 4-5 ಹುಡುಗರು ತೊಗೊಂಡು ಗಣಿತಗಳನ್ನು ಹೇಳ್ಬೋದು. ಆಮೇಲೆ ಕೋಚಿಂಗ್ ಟೈಮ್ ಕೋಚಿಂಗ್ ಕ್ಲಾಸಿಗೆ ಕಳಿಸೋದು. ಮನ್ಯಾಗ ಬಂದಿದ್ದು ವರ್ಕ್ ತಗೊಳ್ಳೇಬೇಕು ಅಂದ್ರೆ ಹುಡುಗರು ರಿಸಲ್ಟ್ ಬರ್ತವೆ. ಜನರಲ್ ಮೆರಿಟ್ ಭಾಳ ದುಡಿಬೇಕು ಹುಡುಗರು, ಭಾಳ ವರ್ಕ್ ಮಾಡಬೇಕು. ಶಿಕ್ಷಕರು ಅಷ್ಟೇ ದುಡಿಬೇಕಾಗ್ತದೆ. ಯಾಕಂದ್ರೆ 94, 95 ಬಿದ್ದರೆ ನವೋದಯ 96 ಸೆಲೆಕ್ಟ್ ಆಗಿಬಿಟ್ಟಿರ್ತಾನೆ ಯಾರು ಜನರಲ್ ಮೆರಿಟ್ ಅನ್ನೋ. ಅದಕ್ಕೆ ನಿಮಗೆ ಹೇಳೋದು, ಚೆಂದಂಗೆ ತಿಳ್ಕೊಂಡು ಈ ನವೋದಯ ಗಣಿತಗಳನ್ನು ಯಾರ ಅಭ್ಯಾಸ ಪೂರ್ತಿ ನನ್ನ ವಿಡಿಯೋಗಳನ್ನೆಲ್ಲ ನೋಡ್ತೀರಿ ಅವ್ರು ಬ್ಯಾಂಕಿನ ಆಫೀಸರ್ ಆಗೋದು ಗ್ಯಾರಂಟಿನೇ. ಏನು ನವೋದಯದಾಗೆ ಕೂತು ಕಲಿಬೇಕಂತಲ್ಲ, ಎಲ್ಲ ಗಣಿತಗಳನ್ನು ನೀವು ಮುಗಿಸಿಬಿಡ್ರಿ. ನೀವು ಎಲ್ಲ ವಿದ್ಯಾರ್ಥಿಗಳು ನವೋದಯ ಪೇಪರ್ ಹೋಗ್ತಾರೆ, ಮುಂದಿನ ಅಭ್ಯಾಸ ಚಾಲೂ ಮಾಡಿಬಿಡ್ಬೇಕು. ಒಂದು 40 ಅಂಕ ನಂಬರ್ ನಾನು ಅಂದಾಜು ಮಾಡಬೇಕನ್ನೋ ವಿಚಾರದ. ಈಗ 15, 16, 17 ಆಗ್ಯಾವ. ಈಗ ಇನ್ನೊಂದು 10-15 ಅಂಕ ನಂಬರ್ ಗಣಿತ ಮಾಡ್ತೀನಿ ನೋಡ್ರಿ. ನೀವು ಅದನ್ನ ಗಣಿತ ಕಲ್ತೀನಿ. ನಾಳೆ ಹೈಸ್ಕೂಲ್ಗೆ ಹೋದಿಂದ ಎಷ್ಟು ಬೆನಿಫಿಟ್ ಅದ. ಆಮೇಲೆ 8ನೇ ಎಷ್ಟು ಜನ ಇದ್ದೀವಪ್ಪ ಅಂತ ಎಲ್ಲ ಮಾಸ್ತರ್ಗಳು ನಿಮ್ಗೆ ಭಾಳ ಲೈಕ್ ಮಾಡ್ತಾರೆ. ಈ ವಿಡಿಯೋ ಕಲ್ತರಿಂದ ನಿಮಗೆ ಭಾಳ ಬೆಲೆ ಅದ. ಅದು ಭಾಳ ಇಂಪಾರ್ಟೆಂಟ್. ಎಲ್ಲ ಸಾಲ ನಾವು ಎಂಟ್ರೆನ್ಸ್ ತಗೋರಿ. ಆ ಎಂಟ್ರೆನ್ಸ್ದಾಗ ಫಸ್ಟ್ ಬಂದ್ರೆ ನಿಮಗೆ ಫ್ರೀ ಸೀಟೂ ಕೊಡ್ತಾರೆ. ನಮ್ಮ ಹುಡುಗರಿಗೆ ಕೊಟ್ಟಾರೆ. ಬಾಡಗಂಡಿ ಸ್ಕೂಲ್ದೊಳಗೆ ಬಾಗಲಕೋಟದಾಗ ನಮ್ಮ ಹುಡುಗರು ಫ್ರೀ ಕೊಟ್ಟಾರೆ. SR ಪಾಟೀಲ್ ಫ್ರೀ. ಸೆಕೆಂಡ್ ಇಯರ್ ತನಕ ಫ್ರೀ ಸೀಟ್ ಕೊಟ್ಟಾರೆ. ಅವ್ನು ಸೈನಿಕ್ ಸ್ಕೂಲ್ ಸ್ಟೂಡೆಂಟ್, ಕಲರ್ ಬ್ಲೈಂಡ್ನೆಸ್ ಬಂತವ್, ಅವ್ನು ಸೀಟ್ ಕೊಟ್ಟಾರೆ. SR ಪಾಟೀಲ್ರಿಗೆ ಧನ್ಯವಾದಗಳು. ನೋಡ್ರಿ, ಎಲ್ಲ ರೀತಿಯಿಂದ ಗಣಿತಗಳನ್ನು ತಿಳಿಸಿ ಹೇಳ್ತಾನೆ. ಶಾಣ್ಯರಾದ್ರೆ ಎಲ್ಲ ಕಡೆ ಬೆಲೆ ಅದ. ಬರ್ಕೋರಿ, ಫೇರ್ದಾಗ ಚಂದಂಗೆ ಬರ್ಕೋರಿ.